ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ನಮ್ಮ ವಿಡಿಯೋದಲ್ಲಿ ಯುಗಾದಿ ಹಬ್ಬಕ್ಕೆ ಅಂದರೆ ಮಾರ್ಚ್ 19 ರಿಲೀಸ್ ಆಗ್ತಾ ಇರುವಂತಹ ಪ್ರತಿ ಇಂಡಸ್ಟ್ರಿಯ ಪ್ರಮುಖ ಸಿನಿಮಾಗಳು ಯಾವುದ್ಯಾವುದು, ಯಾವ ಸಿನಿಮಾದಿಂದ ಯಾವ ಸಿನಿಮಾಗೆ ಹೆಚ್ಚು ತೊಂದರೆ ಆಗುತ್ತೆ ರಿಲೀಸ್ನಲ್ಲಿ, ಥಿಯೇಟ್ರ್ನಲ್ಲಿ ಅಥವಾ ಕಲೆಕ್ಷನ್ ವೈಸ್ ಯಾವ ರೀತಿ ಯಾವ ಸಿನಿಮಾಗೆ ಪ್ರಾಬ್ಲಮ್ಸ್ ಆಗ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ವಿಡಿಯೋ ಕರೆಕ್ಟಾಗಿ ಬರೋದಾದ್ರೆ ಈ ವರ್ಷ ಮಾರ್ಚ್ 19 ಬರೋದಾಗಿ ಟಾಕ್ಸಿಕ್ ಸಿನಿಮಾ ತಂಡ 1 ವರ್ಷದ ಹಿಂದೆನೆ ಅನೌನ್ಸ್ ಮಾಡಿದ್ರು. ಕೆಲವು ಕಾರಣಗಳಿಂದ ಸಿನಿಮಾ ಮುಂದೆ ಹೋಯಿತು. ಸಾಮಾನ್ಯವಾಗಿ ಕನ್ನಡದಲ್ಲಿ ಹಬ್ಬಗಳಿಗೆ ಸಿನಿಮಾಗಳು ರಿಲೀಸ್ ಆಗೋದಿಲ್ಲ ಅನ್ನೋದೇ ಬೇಸರದ ಸಂಗತಿ ಆಗಿತ್ತು. ಆದರೆ ಈ ವರ್ಷ ಒಂದು ದೊಡ್ಡ ಸಿನಿಮಾ, ಅದು ಕನ್ನಡದಿಂದ ಬರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಪ್ರತಿಯೊಬ್ಬರಲ್ಲೂ ಇತ್ತು. ಬಟ್ ಸಿನಿಮಾ ಪೋಸ್ಟ್ಪೋನ್ ಆಗಿರೋ ರೀಸನ್ನಿಂದ ಪ್ರತಿಯೊಬ್ಬರು ಡಿಸಪಾಯಿಂಟ್ ಆಗಿದ್ರು. ಈ ಟೈಮ್ನಲ್ಲೇ ಏಪ್ರಿಲ್ 10ಕ್ಕೆ ರಿಲೀಸ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದಂಥ ಲವ್ ಮಾಕ್ಟೇಲ್ 3 ತಂಡ ಪ್ರೀಪೋನ್ ಮಾಡಿಕೊಂಡು, ಅಂದರೆ ಟಾಕ್ಸಿಕ್ ರಿಲೀಸ್ ಆಗಬೇಕಾಗಿರುವಂತಹ ದಿನಾಂಕದಂದೇ ಅಂದರೆ ಮಾರ್ಚ್ 19ಕ್ಕೆ ಸಿನಿಮಾ ರಿಲೀಸ್ ಮಾಡೋದಾಗಿ ಟೀಮ್ ಅನೌನ್ಸ್ ಮಾಡಿ, ಟ್ರೈಲರ್ ಕೂಡ ರಿಲೀಸ್ ಮಾಡಿ, ಪ್ರಮೋಷನ್ ಕೂಡ ಸ್ಟಾರ್ಟ್ ಮಾಡಿ, ಸಿನಿಮಾ ತಂಡ ಆಲ್ರೆಡಿ ಪ್ರೀಮಿಯರ್ಸ್, ಪ್ರಮೋಷನ್ಸ್ ಅಂತ ಓಡಾಡಿಕೊಂಡು ರಿಲೀಸ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಇದೊಂದು ಫ್ರ್ಯಾಂಚೈಸಿ ಆಗಿದ್ದು, ಆಲ್ರೆಡಿ ಕನ್ನಡ ಸಿನಿಮಾದಲ್ಲಿ ರಿಲೀಸ್ ಆಗಿರುವಂತಹ ಫ್ರ್ಯಾಂಚೈಸಿಗಳಲ್ಲೇ ಒಂದು ಬೆಸ್ಟ್ ಫೀಲ್ ಗುಡ್ ಮೂವೀಸ್ನ, ಕಾಮಿಡಿ, ರೊಮ್ಯಾನ್ಸ್ ಇರುವಂತಹ ಒಂದು ಬೆಸ್ಟ್ ಫೀಲ್ ಗುಡ್ ಫಿಲ್ಮ್ಸ್ ಫ್ರ್ಯಾಂಚೈಸ್ ಆಗಿದ್ದು, ಈ ಸಿನಿಮಾದ 3ನೇ ಆವೃತ್ತಿ ನೋಡಲು ಕನ್ನಡಿಗರು ಎದುರು ನೋಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಎರಡನೇದಾಗಿ ತೆಲುಗಿನಿಂದ ತಗೊಳ್ಳೋದಾದ್ರೆ ಉಸ್ತಾದ್ ಭಗತ್ ಸಿಂಗ್. ಇದು ಪವನ್ ಕಲ್ಯಾಣ್ ಅವರು ಆಕ್ಟ್ ಮಾಡಿ ಹರೀಶ್ ಶಂಕರ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ತೆಲುಗಿನಲ್ಲಿ ಪವನ್ ಕಲ್ಯಾಣ್ ಅವರ ಸಿನಿಮಾ ಬರ್ತಾ ಇದೆ ಅಂದರೆ ಅದು ಯಾವುದೇ ಸೂಪರ್ ಸ್ಟಾರ್ ಸಿನಿಮಾ ಆದರೂ ಹಿಂದೆ ಹಾಕ್ಲೇಬೇಕು. ಯಾಕಂದರೆ ಆಂಧ್ರ ತೆಲಂಗಾಣದಲ್ಲಿ ಅವ್ರಿಗಿರುವಂಥ ಫ್ಯಾನ್ ಲೆವೆಲ್ ಅಂಥದ್ದು. ನೆಕ್ಸ್ಟ್ ಮಲಯಾಳಂನಿಂದ ತಗೊಳ್ಳೋದಾದ್ರೆ ಆಡು 3 ಅನ್ನೋ ಕಾಮಿಡಿ ಫ್ಯಾಂಟಸಿ ಸಿನಿಮಾ ರಿಲೀಸ್ ಆಗ್ತಾ ಇದ್ದು, ಮಲಯಾಳಂ ಸಿನಿಮಾಗಳು ಕಂಟೆಂಟ್ ಹೇಗಿರುತ್ತೆ ಅಂತಂದರೆ ಆ ಸಿನಿಮಾಗಳು ಕೇರಳಗಿಂತ ಬೇರೆ ರಾಜ್ಯಗಳಲ್ಲಿ ಹೆಚ್ಚು ಕಲೆಕ್ಷನ್ ಮಾಡೋದು ಸಾಮಾನ್ಯ. ಅದಕ್ಕೆ ಆ ಸಿನಿಮಾಗಳು ಬಿಗ್ ಸ್ಟಾರ್ಸ್, ಬಿಗ್ ಬಡ್ಜೆಟ್ಗಳು ಹೊಂದಿಲ್ಲ ಅಂತಂದ್ರು ಆ ಸಿನಿಮಾಗಳ ಮೇಲಿನ ಕಂಟೆಂಟ್ ನಂಬಿ ಆ ಸಿನಿಮಾ ತಂಡ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಮುಂದಾಗುತ್ತೆ. ಈಗಲೂ ಕೂಡ ಸಿನಿಮಾ ತಂಡ ಆ ಸಿನಿಮಾ ಮೇಲಿನ ಕಂಟೆಂಟ್ ನಂಬಿ ಸಿನಿಮಾ ರಿಲೀಸ್ ಮಾಡೋಕ್ಕೆ ಮುಂದಾಗಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ತಮಿಳಿಂದ ಯೂತ್ ಅನ್ನೋ ಕಾಮಿಡಿ ರೊಮ್ಯಾನ್ಸ್ ಜಾನರ್ ಹೊಂದಿರುವಂತಹ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾನ ಕೇನ್ ಕರುಣಾಸ್ ಅವರು ಬರೆದು ಡೈರೆಕ್ಟ್ ಮಾಡಿ ಲೀಡ್ ಆಗಿ ಕೂಡ ಆಕ್ಟ್ ಮಾಡ್ತಾ ಇದ್ದಾರೆ. ತಮಿಳಿನಲ್ಲಿ ಸಾಮಾನ್ಯವಾಗಿ ಹೊರಗಿನ ಅಂದರೆ ಬೇರೆ ಭಾಷೆ ಸಿನಿಮಾಗಳನ್ನ ಹೆಚ್ಚು ನೋಡೋದಿಲ್ಲ. ಆದ್ರಿಂದ ತಮಿಳಿನಲ್ಲೇ ರಿಲೀಸ್ ಆಗುವಂತ ಚಿಕ್ಕ ಸಿನಿಮಾ, ಚಿಕ್ಕ ಬಡ್ಜೆಟ್ ಸಿನಿಮಾಗಳು ಕೂಡ ಅಷ್ಟು ಕಲೆಕ್ಷನ್ ಮಾಡೋದು ಅಂಡ್ ಹಿಟ್ ಆಗೋದು. ಇಲ್ಲಿ ಯಾರು ನಮ್ಮ ಸಿನಿಮಾಗಳ ಮುಂದೆ ಬೇರೆ ಸಿನಿಮಾ ಬಂದಾಗ ಬೇರೆ ಸಿನಿಮಾ ನೋಡೋದಿಲ್ಲ, ಫಸ್ಟ್ ನಮಗೆ ಪ್ರಿಫರೆನ್ಸ್ ಕೊಡ್ತಾರೆ ಅನ್ನೋ ಧೈರ್ಯದ ಮೇಲೆ ತಮಿಳಿನಲ್ಲಿ ಅದು ಒಬ್ಬ ಡೆಬ್ಯೂ ಆಕ್ಟರ್ ಅಂಡ್ ಡೈರೆಕ್ಟರ್ ಸಿನಿಮಾನ ಅದು ಮಾರ್ಚ್ 19 ತುಂಬಾ ಕ್ಲಾಶಸ್ಗಳ ನಡುವೆ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಕೊನೆಯದಾಗಿ ಹೇಳೋದಾದ್ರೆ ಈ ವರ್ಷದ ಬಹು ನಿರೀಕ್ಷಿತ ಸಿನಿಮಾಗಳಲ್ಲಿ ಅಗ್ರಸ್ಥಾನದಲ್ಲಿ ಕುಳಿತು ಇಂಡಿಯನ್ ಸಿನಿಮಾದಲ್ಲಿರುವ ಎಲ್ಲಾ ರೆಕಾರ್ಡ್ಗಳನ್ನು ಮುರಿಯೋ ಕೆಪಾಸಿಟಿ ಇರುವಂತಹ, ದೇಶ ಪ್ರೇಮ ಹೊಂದಿರುವಂತಹ ದುರಂಧರ್ 2 ಸಿನಿಮಾ. ಈ ಸಿನಿಮಾನ ಮಾರ್ಚ್ 19ಕ್ಕೆ ರಿಲೀಸ್ ಮಾಡ್ತೀವಿ ಅಂತ ದುರಂಧರ್ 1ನಲ್ಲೇ ಎಂಡ್ನಲ್ಲಿ ರಿವೀಲ್ ಮಾಡಿದ್ರು. ಯಾವುದೇ ರೀತಿಯಾದ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬಂದಂತಹ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಧೂಳೆ ಬೀಸಿತು. ಅದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಈಗ ಅದರ ಮುಂದುವರೆದ ಭಾಗ ದುರಂಧರ್ ಪಾರ್ಟ್ 2 ದ ರಿವೆಂಜ್ ರಿಲೀಸ್ ಆಗ್ತಾ ಇದ್ದು, ಇಡೀ ಇಂಡಿಯಾ ಫುಲ್ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ನಲ್ಲಿ ಕಾಯ್ತಾ ಕೂತಿದ್ದಾರೆ. ಬುಕ್ಕಿಂಗ್ಸ್ ಓಪನ್ ಆಗಿ ಕೆಲವೇ ಗಂಟೆಗಳಲ್ಲಿ ಲಕ್ಷಾಂತರ ಟಿಕೆಟ್ಗಳು ಬುಕ್ ಆಗ್ತಾ ಇದ್ದು, ಗಂಟೆಗೆ ಸಾವಿರಾರು ಟಿಕೆಟ್ಗಳು ಬುಕ್ ಆಗ್ತಾ ದಾಖಲೆ ಬರೆಯೋದಕ್ಕೆ ಮುಂದಾಗಿದೆ. ಪ್ರತಿ ಇಂಡಸ್ಟ್ರಿಯಿಂದನೂ ಒಂದೊಂದು ಪ್ರಮುಖವಾದಂತಹ ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದು, ದುರಂಧರ್ 2ಗೆ ಬೇರೆ ಭಾಷೆಗಳಲ್ಲಿನ ಅಲ್ಲಿನ ಸಿನಿಮಾಗಳು ತೊಂದರೆ ಆಗುತ್ತೋ ಅಥವಾ ಬೇರೆ ಇಂಡಸ್ಟ್ರಿನಲ್ಲಿ ರಿಲೀಸ್ ಆಗ್ತಿರೋಂಥ ಸಿನಿಮಾಗಳಿಗೆ ಆ ರಾಜ್ಯದಲ್ಲೇ ದುರಂಧರ್ 2 ಸಮಸ್ಯೆ ಆಗುತ್ತೋ ಕಾದ್ ನೋಡ್ಬೇಕು. ನೀವು ಯಾವ ಸಿನಿಮಾಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಕೆಳಗಡೆ ಕಮೆಂಟ್ ಆಗಿ ತಿಳಿಸಿ ಅಂತ ಹೇಳ್ತಾ, ವಿಡಿಯೋ ಎಂಡ್ ಮಾಡಕ್ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಿದ್ದೀನಿ.